ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋ ರೆಸಿಪಿ ರಸಗುಲ್ಲ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಲೀಟ್ರ್ ಆಗುವಷ್ಟು ಹಾಲನ್ನ ಕಾಯಿಸ್ಕೊಂಡು ಅದು ಉಕ್ಕಕ್ಕೆ ಬಂದಮೇಲೆ ಇದಕ್ಕೆ 2 ಸ್ಪೂನ್ ವಿನೆಗರ್ ಹಾಕ್ಕೊಂಡು ಹಾಲನ್ನ ಒಡಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೊಬೋದು. ನೋಡಿ, ವಿನೆಗರ್ ಹಾಕಾದ್ಮೇಲೆ ಈ ರೀತಿ ಒಡ್ಕೊಂಡಿದೆ. ಪನ್ನೀರೆಲ್ಲ ಸಪ್ರೇಟ್ ಆಗಿದೆ. ಈಗ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಪನ್ನೀರ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇಂಟ್ಕೊಬೇಕು. ಅದರಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಆ ರೀತಿ ಚೆನ್ನಾಗಿ ಇಂಟ್ಕೊಬೇಕು. ಈಗ ನಾನು ಪನ್ನೀರ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಒಡ್ಕೊತಾ ಇದ್ದೀನಿ. ಈಗ ನಿಮ್ಮ ಕೈ ಯೂಸ್ ಮಾಡ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಬೇಕು. ನೀವೆಷ್ಟು ಚೆನ್ನಾಗಿ ನಾದ್ಕೊತೀರೋ ನೀವು ಮಾಡೋ ರಸಗುಲ್ಲ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ನಾದ್ಕೊಂಡಾದಮೇಲೆ ನಾನು ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ. ನೀವು ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ನೀವು ಪಾಕಕ್ಕೆ ಹಾಕುವಾಗ ಒಡೆದೋಗುತ್ತೆ. ಹಾಗೆಯೇ ಉಂಡೆ ಕೂಡ ಕಟ್ಟೋಕ್ಕೆ ಬರೋಲ್ಲ. ನೋಡಿ, ಈಗ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಪಾಕ ಮಾಡ್ಕೊಬೇಕಲ್ಲ, ಹಾಗಾಗಿ ನಾನಿಲ್ಲಿ 1.5 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ. 1.5 ಕಪ್ ಸಕ್ಕರೆಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಕರಗಿಸ್ಕೊಬೇಕು. ಪಾಕ ಏನು ಬರೋದು ಬೇಡ, ನೀವು ಬರೀ ಸಕ್ಕರೆನ ಕರಗಿಸ್ಕೊಂಡ್ರೆ ಸಾಕು. ಸಕ್ಕರೆ ಎಲ್ಲ ಕರಗಾದ್ಮೇಲೆ ಈ ರೀತಿ ಪನ್ನೀರ್ ಬಾಲ್ಸ್ನ ಒಂದೊಂದಾಗೇ ಬಿಟ್ಕೊತಾ ಹೋಗಬೇಕು. ನೀವು ಎಲ್ಲದನ್ನೂ ಒಂದೇ ಸತಿ ಹಾಕ್ಕೊಂಡ್ರಿ ಅಂದರೆ ಪನ್ನೀರ್ ಉಂಡೆಗಳೆಲ್ಲ ಒಡೆದೋಗ್ತವೆ. ಹಾಗಾಗಿ ಇದೇ ರೀತಿ ಒಂದೊಂದೇ ಹಾಕೋಬೇಕು. ಈಗ ಇದನ್ನು ಮುಚ್ಚಿ ನೀಟಾಗಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಬೇಕು. ನೋಡಿ, ಈ ರೀತಿ ಬೇಯ್ತಾ ಈ ರೀತಿ ಉಬ್ಕೊಂಡು ಬರ್ತವೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಮತ್ತೆ ಬೇಯಿಸ್ಕೊಂಡ್ರೆ ರಸಗುಲ್ಲ ರೆಡಿ ಆಗುತ್ತೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.